ಪ್ರೀತಿ ಈ ಒಂದು ಪದದೊಳಗೆ ಎಷ್ಟೋ ಭಾವನೆಗಳಿವೆ. ಸಂತೋಷ, ಕಾಳಜಿ, ನೋವು, ಉತ್ಸಾಹ ಎಲ್ಲವೂ ಒಂದೇ ಸಮಯದಲ್ಲಿ. ಆದರೆ ಬಹಳಷ್ಟು ಜನರಿಗೆ ಪ್ರೀತಿಯ ಮೊದಲ ಅನುಭವ ಟೀನೇಜ್ ವಯಸ್ಸಿನಲ್ಲಿ ಬರುತ್ತದೆ. ಆದರೆ ಏಕೆ ಟೀನೇಜ್ ವಯಸ್ಸಿನಲ್ಲಿ ಹುಡುಗರು ಮತ್ತು ಹುಡುಗಿಯರು ಇಷ್ಟೊಂದು ಆಕರ್ಷಣೆಗೆ ಒಳಗಾಗುತ್ತಾರೆ? ಇದು ಕೇವಲ ಮನಸ್ಸಿನ ಆಟವು, ಇಲ್ಲವೇ ದೇಹದಲ್ಲಿನ ವೈಜ್ಞಾನಿಕ ಬದಲಾವಣೆಗಳ ಪರಿಣಾಮವು? ಇಂದು ನಾವು ಇದರ ಹಿಂದೆ ಇರುವ ವಿಜ್ಞಾನ, ಸಮಾಜಶಾಸ್ತ್ರ ಮತ್ತು ಆರ್ಥಿಕ ಕಾರಣಗಳನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಯೋಚಿಸುತ್ತಾ ಹೋದಾಗ, ಟೀನೇಜ್ ಎಂದರೆ 13 ರಿಂದ 19 ನಡುವೆ ಬರುವ ಕಾಲಾವಧಿ. ಈ ಹಂತದಲ್ಲಿ ಮಾನವನ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳು ಅತಿ ವೇಗವಾಗಿ ನಡೆಯುತ್ತಿರುತ್ತವೆ. ಮೆದುಳಿನ ಲಿಂಬಿಕ್ ಸಿಸ್ಟಮ್ ಭಾವನೆಗಳನ್ನು ನಿಯಂತ್ರಣ ಮಾಡುವ ಭಾಗ. ಇದು ತುಂಬಾ ಚುರುಕಾಗಿರುತ್ತದೆ. ಆದರೆ ಫ್ರಂಟಲ್ ಕಾರ್ಟೆಕ್ಸ್, ತಾಳ್ಮೆ ಮತ್ತು ತೀರ್ಮಾನಗಳ ಭಾಗ ಇನ್ನೂ ಪೂರ್ಣವಾಗಿ ಬೆಳೆದಿರುವುದಿಲ್ಲ. ಇದರಿಂದಾಗಿ ಭಾವನೆಗಳು ಹೆಚ್ಚು ಪ್ರಭಾವ ಬೀರುತ್ತದೆ, ಆದರೆ ವಿವೇಕ ಕಡಿಮೆ. ಇದಕ್ಕೆ ಉದಾಹರಣೆಯಾಗಿ ಹೇಳುವುದಾದರೆ, 20ರ ನಂತರದ ಪುರುಷರನ್ನಾಗಲಿ ಸ್ತ್ರೀಯರನ್ನಾಗಲಿ ನೀವು ಮಾತನಾಡಿಸಿದಾಗ ಅವರು ಪ್ರತಿಯೊಂದು ಮಾತಿಗೂ ಯೋಚಿಸಿ ಉತ್ತರ ಕೊಡುತ್ತಾರೆ. ಟೀನೇಜ್ನಲ್ಲಿರುವ ಮನಸ್ಸುಗಳನ್ನು ಮಾತನಾಡಿಸಿದಾಗ ತಕ್ಷಣ ಉತ್ತರಗಳು ಸಿಗುತ್ತವೆ. ಅಂದರೆ ತಾಳ್ಮೆ ಮತ್ತು ತೀರ್ಮಾನಗಳ ಭಾಗ ಮೆದುಳಿನಲ್ಲಿ ಇನ್ನೂ ಪೂರ್ಣವಾಗಿ ಬೆಳೆಯದಿರುವುದು. ಇವು ದೇಹದ ಬದಲಾವಣೆ ಮಾತ್ರವಲ್ಲ, ಹುಡುಗರಲ್ಲಿ ಟೆಸ್ಟೋಸ್ಟೈರಾನ್ ಮತ್ತು ಹುಡುಗಿಯರಲ್ಲಿ ಈಸ್ಟ್ರೋಜನ್ ಎಂಬ ಹಾರ್ಮೋನ್ಗಳು ಹೆಚ್ಚಾಗುತ್ತವೆ. ಇವು ದೇಹದ ಬದಲಾವಣೆ ಮಾತ್ರವಲ್ಲ, ಮನಸ್ಸಿನ ಆಕರ್ಷಣೆಗೂ ಕಾರಣವಾಗುತ್ತವೆ. ಈ ಸಮಯದಲ್ಲಿ ಮೆದುಳಿನಲ್ಲಿ ಡೋಪಮೈನ್ ಮತ್ತು ಆಕ್ಸಿಟೋಸಿನ್ ಎಂಬ ಹ್ಯಾಪಿನೆಸ್ ಕೆಮಿಕಲ್ಸ್ ಬಿಡುಗಡೆಯಾಗುತ್ತವೆ. ಯಾರಾದರೂ ವಿಶೇಷ ವ್ಯಕ್ತಿಯ ಜೊತೆ ಮಾತನಾಡಿದಾಗ ಅಥವಾ ಅವರು ಜೋಕ್ ಕಟ್ ಮಾಡಿದಾಗ ಈ ಕೆಮಿಕಲ್ಗಳು ಹೆಚ್ಚಾಗುತ್ತವೆ. ಇದರಿಂದ ಆ ವ್ಯಕ್ತಿಯ ಮೇಲೆ ಆಕರ್ಷಣೆ ಹೆಚ್ಚಾಗುತ್ತದೆ. ಇದು ಸಹಜ ಪ್ರಕ್ರಿಯೆ. ಪ್ರಕೃತಿಯ ದೃಷ್ಟಿಯಿಂದ ಇದು ಪ್ರೇಮದ ಪ್ರಾರಂಭದ ಹಂತ. ಮನೋವಿಜ್ಞಾನ ಮತ್ತು ಭಾವನೆಗಳು. ಟೀನೇಜ್ನ ವಯಸ್ಸಿನಲ್ಲಿರುವವರು ತಮ್ಮ ಗುರುತು ಹುಡುಕುವ ಪ್ರಯತ್ನದಲ್ಲಿರುತ್ತಾರೆ. ಅಂದರೆ ಐಡೆಂಟಿಟಿ. ನಾನು ಯಾರು? ನನಗೆ ಯಾರಾದರೂ ಅಗತ್ಯವಿದೆಯೇ? ಇಂತಹ ಪ್ರಶ್ನೆಗಳು ತಲೆ ಎತ್ತುತ್ತವೆ. ಈ ಸಮಯದಲ್ಲಿ ಯಾರಾದರೂ ಕಾಳಜಿ ತೋರಿಸಿದರೆ, ಕೇಳಿದರೆ, ಸಹಾನುಭೂತಿ ತೋರಿಸಿದರೆ ಅದನ್ನು ಪ್ರೀತಿ ಎಂದು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು. ಇದನ್ನು ಎಮೋಷನಲ್ ಡಿಪೆಂಡೆನ್ಸಿ ಎಂದು ಹೇಳುತ್ತಾರೆ. ಅಂದರೆ ಭಾವನೆಗಳ ಆಧಾರದಲ್ಲಿ ತಾತ್ಕಾಲಿಕ ಬಂಧನಗಳು ನಿರ್ಮಾಣವಾಗುತ್ತವೆ. ಇದು ಪ್ರೇಮಕ್ಕಿಂತಲೂ ಹೆಚ್ಚು ಅಟ್ಯಾಚ್ಮೆಂಟ್, ಭಾವನಾತ್ಮಕ ಬಂಧನ. ಆದರೆ ಈ ಹಂತದಲ್ಲಿ ತಾಳ್ಮೆ ಕಡಿಮೆ ಇರುವುದರಿಂದ ಅಲ್ಪ ಸಮಯದಲ್ಲಿ ಪ್ರೀತಿ ಎಂಬ ಭಾವನೆ ಬೆಳೆಯುತ್ತದೆ. ಸಾಮಾಜಿಕ ಕಾರಣಗಳನ್ನು ಹುಡುಕುತ್ತಾ ಹೋಗೋಣ. ವಿಜ್ಞಾನ ಮಾತ್ರವಲ್ಲ, ಸಮಾಜವು ಈ ಹಂತದಲ್ಲಿ ದೊಡ್ಡ ಪಾತ್ರ ವಹಿಸುತ್ತದೆ. ಚಲನಚಿತ್ರಗಳು, ಸೀರಿಯಲ್, ಸೋಷಿಯಲ್ ಮೀಡಿಯಾ ಇವೆಲ್ಲವೂ ಪ್ರೀತಿಯನ್ನು ಅತ್ಯಂತ ಆಕರ್ಷಕವಾಗಿ ತೋರಿಸುತ್ತವೆ. ಹೀರೋ ಹೀರೋಯಿನ್ ಪ್ರೀತಿಗೆ ಬಿದ್ದು ಎಲ್ಲವನ್ನೂ ಗೆಲ್ಲುತ್ತಾರೆ.
ಇದು ಯುವ ಮನಸ್ಸಿನಲ್ಲಿ ಲವ್ ಸಕ್ಸಸ್ ಎಂಬ ಕಲ್ಪನೆಯನ್ನು ಹುಟ್ಟಿಸುತ್ತದೆ. ಗೆಳೆಯರ ಪ್ರಭಾವ. ಯಾರಾದರೂ ಗೆಳತಿ ಅಥವಾ ಗೆಳೆಯನನ್ನು ಹೊಂದಿದ್ದರೆ ತಾನೂ ಹಾಗೆ ಮಾಡಬೇಕು ಎನ್ನುವ ಮನಸ್ಥಿತಿ ಬೆಳೆಸುತ್ತದೆ. ಇದು ಸಾಮಾಜಿಕ ಒತ್ತಡ ಮತ್ತು ಅದು ಮಾನವ ಸಹಜ ಪ್ರವೃತ್ತಿಯಾಗುತ್ತದೆ. ಐ ವಾಂಟ್ ಟು ಬಿಲಾಂಗ್ ಎಂಬ ಭಾವನೆ. ಕುಟುಂಬದ ವಾತಾವರಣವು ಪ್ರಮುಖ. ಈ ವಿಚಾರವನ್ನು ಆಳವಾಗಿ ಹೇಳಬಹುದು. ಆಳವಾಗಿ ಹೇಳಿದರೆ ಈಗಾಗಲೇ ಅನುಭವಿಸಿರುವ ಮನಸ್ಸುಗಳಿಗೆ ನೋವುಂಟು ಮಾಡುತ್ತದೆ. ಆದ ಕಾರಣ ಸಂಕ್ಷಿಪ್ತವಾಗಿ ಈ ಭಾಗವನ್ನು ಹೇಳುತ್ತೇನೆ. ಮನೆಯಲ್ಲಿನ ಕಾಳಜಿಯ ಕೊರತೆ, ಪೋಷಕರ ಜಗಳ ಅಥವಾ ತೊಂದರೆಗಳು ಇದ್ದರೆ ಮಕ್ಕಳು ಹೊರಗಿನ ವ್ಯಕ್ತಿಯ ಹತ್ತಿರ ಭಾವನಾತ್ಮಕ ಆಧಾರ ಹುಡುಕುತ್ತಾರೆ. ಅಲ್ಲಿ ಪ್ರೀತಿ ಒಂದು ಎಸ್ಕೇಪ್ ರೂಟ್ ಆಗಿ ಕಾಣಬಹುದು. ಇಂತಹ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಸಿಗುವ ವ್ಯಕ್ತಿ ಉತ್ತಮನಾಗಿದ್ದರೆ ನೀವು ತುಂಬ ಅದೃಷ್ಟ ಮಾಡಿದ್ದೀರಿ ಎಂದರ್ಥ. ಇಂತಹ ಸಂದರ್ಭಗಳಲ್ಲಿ ಉತ್ತಮ ಗುಣವುಳ್ಳ ಸೋದರ ಮಾವ ಅವನಿಗೆ ಅಥವಾ ಅವಳಿಗೆ ಗುರುವಾಗಿ ಬರಬಹುದು. ಬಂದರೆ ಅವರ ಜೀವನದ ದಿಕ್ಕು ಬದಲಾಗಬಹುದು. ಆರ್ಥಿಕ ಮತ್ತು ತಂತ್ರಜ್ಞಾನದ ಪ್ರಭಾವ. ಇಂದು ಯುವ ಜನರ ಜೀವನದಲ್ಲಿ ತಂತ್ರಜ್ಞಾನ ಮುಖ್ಯ ಪಾತ್ರ ವಹಿಸುತ್ತದೆ. ಮೊಬೈಲ್ ಫೋನ್, ಇಂಟರ್ನೆಟ್ ಮತ್ತು ಸೋಷಿಯಲ್ ಮೀಡಿಯಾ ಇವುಗಳ ಮೂಲಕ ಸಂಪರ್ಕ ತುಂಬ ಸುಲಭವಾಗಿದೆ. ಆನ್ಲೈನ್ ಚಾಟ್ಗಳು, ಇನ್ಸ್ಟಾಗ್ರಾಮ್ ಮೆಸೇಜ್ಗಳು, ರೀಲ್ಸ್ಗಳು ಇವುಗಳು ಹೊಸ ರೀತಿಯ ಆಕರ್ಷಣೆಗೆ ಕಾರಣವಾಗುತ್ತವೆ. ವರ್ಚುವಲ್ ಅಟ್ಯಾಚ್ಮೆಂಟ್ ಎಂಬ ಹೊಸ ಬಗೆಯ ಸಂಬಂಧಗಳು ರೂಪುಗೊಳ್ಳುತ್ತವೆ. ಆರ್ಥಿಕ ದೃಷ್ಟಿಯಿಂದ ಟೀನೇಜರ್ಗಳಿಗೆ ಖಾಸಗಿ ಖರ್ಚು ಸ್ವಾತಂತ್ರ್ಯ ಹೆಚ್ಚಾಗಿದೆ. ಈ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಭಾವನೆ ನಾನೇ ನಿರ್ಧಾರ ತೆಗೆದುಕೊಳ್ಳಬಹುದು ಎಂಬ ವಿಶ್ವಾಸ ಕೊಡುತ್ತದೆ. ಆದರೆ ಇದರಿಂದ ತುರ್ತು ನಿರ್ಧಾರಗಳು ಹೆಚ್ಚು ಸಂಭವಿಸುತ್ತವೆ. ನಗರ ಜೀವನದಲ್ಲಿ ಒತ್ತಡ, ಸ್ಪರ್ಧೆ ಇವುಗಳ ನಡುವೆಯೇ ಪ್ರೀತಿ ಒಂದು ಎಮೋಷನಲ್ ಕಂಫರ್ಟ್ ಝೋನ್ ಆಗಿ ಬೆಳೆಯುತ್ತದೆ. ಮುಂದೆ ಪರಿಣಾಮ ಮತ್ತು ಜಾಗೃತಿಯ ಬಗ್ಗೆ ಹೇಳುವುದಾದರೆ, ಟೀನೇಜ್ ಪ್ರೀತಿ ಸಹಜ, ಅದು ತಪ್ಪಲ್ಲ. ಆದರೆ ಅದರರ್ಥ ತಿಳಿಯದೆ ಮಾಡಿದ ನಿರ್ಧಾರಗಳು ಭವಿಷ್ಯಕ್ಕೆ ಹಾನಿ ತರಬಹುದು. ಈ ಹಂತದಲ್ಲಿ ಪ್ರೀತಿ ಮಾಡಬಾರದು ಎನ್ನುವುದಲ್ಲ, ಆದರೆ ತಾಳ್ಮೆ, ಜವಾಬ್ದಾರಿ ಮತ್ತು ವಿವೇಕ ಇರಬೇಕು ಎನ್ನುವುದು ಮುಖ್ಯ. ವಿಜ್ಞಾನ ಹೇಳುವುದು ಪ್ರೀತಿ ಅಂದರೆ ಕೇವಲ ಆಕರ್ಷಣೆ ಅಲ್ಲ, ಅದು ಕಾಲ, ತಾಳ್ಮೆ, ಗೌರವದ ಮೆಲುಕು. ಶಿಕ್ಷಕರು, ಪೋಷಕರು ಮತ್ತು ಸಮಾಜ ಮಕ್ಕಳ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರನ್ನು ನಿಂದಿಸಬಾರದು, ಆದರೆ ಅವರಿಗೆ ವಾಸ್ತವ ಪ್ರೀತಿ ಎಂದರೇನು ಎನ್ನುವ ಅರಿವು ನೀಡಬೇಕು. ಈ ವಿಚಾರವನ್ನು ಹೆಚ್ಚು ಆಳಕ್ಕೆ ಹೋಗುವ ಅವಶ್ಯಕತೆ ಇಲ್ಲ. ಇದು ಎಲ್ಲರ ತಲೆಯಲ್ಲೂ ಎಲ್ಲರ ಮನಸ್ಸಿನಲ್ಲೂ ಇರುತ್ತದೆ. ಪ್ರೀತಿ ಎನ್ನುವುದು ಮಾನವನ ಮನಸ್ಸಿನ ಸುಂದರ ಭಾಗ. ಆದರೆ ಅದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ಅರಿವಿನಲ್ಲಿ ಆರಿಸಿದಾಗ ಮಾತ್ರ ಅದು ನಿಜವಾದ ಬೆಳಕಾಗುತ್ತದೆ. ಟೀನೇಜ್ ಪ್ರೀತಿ ಎಂದರೆ ಅದು ಪ್ರಯೋಗದ ಹಂತ, ಆದರೆ ಜೀವನದ ಅಂತಿಮ ಗುರಿಯಲ್ಲ. ಆದ್ದರಿಂದ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ, ಚೆನ್ನಾಗಿ ಬೆಳೆಯಿರಿ, ನಿಮ್ಮ ಭಾವನೆಗಳನ್ನು ಗೌರವಿಸಿ. ಥ್ಯಾಂಕ್ ಯು.